ಪೊಲೀಸರು ನಮ್ಮ ದಬ್ಬಾಳಿಕೆ ಮಾಡಿತಾ ಇದ್ದಾರೆ. ಕರ್ನಾಟಕ ಇದು ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ನೆಲ. ಇಲ್ಲಿ ನಮ್ಗಿಲ್ದ ಆದ್ಯತೆ ಅವ್ರಿಗೇನು? ಕನ್ನಡ ಹಾಕಕ್ಕೆ ಇವ್ರಿಗೆ ಅವಮಾನ. ಇವ್ರಿಗೆ ಜಲ ಬೇಕು, ನೆಲ ಬೇಕು, ನೀರು ಬೇಕು, ಗಾಳಿ ಬೇಕು, ಎಲ್ಲ ಬೇಕು. ಆದ್ರೆ ಕನ್ನಡ ಮಾತ್ರ ಬೇಡ. ಕನ್ನಡ ಯಾಕೆ ಬೇಡ? ಏನಕ್ಕೆ ಬೇಡ ಕನ್ನಡ? ಕನ್ನಡ ಮಾಲಾಪೇಶದಲ್ಲಿ ಒಳಗಡೆ ಒಂದೇ ಒಂದಕ್ಷರ ಕನ್ನಡ ಇಲ್ಲ, ಒಂದಕ್ಷರ ಕನ್ನಡ ಇಲ್ಲ ಒಳಗಡೆ. ಮೊನ್ನೆ ನಾರಾಯಣಗೌಡರು ಎಚ್ಚರಿಕೆ ಕೊಟ್ಟ ಮೇಲೆ ಕನ್ನಡ ಹೊರಗಡೆ ಹಾಕಿದ್ದಾರೆ. ಒಳಗಡೆ ಎಲ್ಲೆಲ್ಲೂ ಕನ್ನಡ ಇಲ್ಲ. ನಾವು ಇದನ್ನು ಖಂಡಿತ ಬಿಡೋದಲ್ಲ. ಇವತ್ತು ಅಲ್ಲ, ಇವತ್ತು ನಾವು ಸಾಂಕೇತಿಕ ಹೋರಾಟ, ಇವತ್ತು ಸಾಂಕೇತಿಕ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ, ಮಾಲ್ ಒಳಗೆ ನುಗ್ಗು ಬಿಟ್ಟು ಉಗ್ರವಾದ ಹೋರಾಟ. ಇವತ್ತು ಪೊಲೀಸರು ನಿಂತ್ಕೊಂಡು ನಮ್ಮ ಹೋರಾಟ ಹತ್ತಿಕ್ತಾ ಇದ್ದಾರೆ. ನಾಳೆ ಹಿಂಗೆ ಇಟ್ಕೋತಾರೆ ನೋಡೋಣ. ನಾವು ನುಗ್ಗಿಬಿಟ್ಟು ಹಾಗೆ ಮಾಡಿದ್ದಾರೆ. ಯಾಕಂದ್ರೆ ನಾಡಪರ ಹೋರಾಟಕ್ಕೆ ಇಳಿದವಾಗ, ಕನ್ನಡ ಪರ ಹೋರಾಟಕ್ಕೆ ಇದ್ದವಾಗ ಹೋರಾಟಗಾರನ್ನ ಅರೆಸ್ಟ್ ಮಾಡೋದು ಇದ್ದಿದ್ದು. ಖಂಡಿತ ನಾವು ಇವತ್ತು ಸಾಂಕೇತಿಕ ಹೋರಾಟ, ಒಳಗಡೆಗೆ ವರ್ಡ್ಗಳನ್ನ, ನಾಮಫಲಕಗಳನ್ನ ಕನ್ನಡದಲ್ಲಿ ಹಾಕಿಲ್ಲ ಅಂದ್ರೆ ಖಂಡಿತ ನಾವು ಮುಂದಿನ ದಿನ ಉಗ್ರ ರೂಪದ ಹೋರಾಟ ಕೊಡ್ತಾ ಇರುವಂತಹ ಎಚ್ಚರಿಕೆ ಇದು. ಸಾಂಕೇತಿಕ ಹೋರಾಟ ಇವತ್ತಾಗಿರೋದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕರವೇ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರು ಹೇಳಿದಂತಹ ಮಾತಿದು. ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತ ಹೋರಾಟ ಇದು. ಕರವೇ ಕಾರ್ಯಕರ್ತರ ಹೋರಾಟ ಉಗ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಕನ್ನಡ ಕಹಳೆ ಮೊಳಗಿಸಿದ್ದಾರೆ ಕರವೇ ಕಾರ್ಯಕರ್ತರು. ರಾಜಧಾನಿಯಲ್ಲಿ ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಬೆಳಿಗ್ಗೆ ಶಾಂತ ರೀತಿಯಲ್ಲೇ ಆರಂಭ ಆದಂತಹ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಕಾರ್ಯಕರ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ. ಮಹಿಳಾ ಕಾರ್ಯಕರ್ತೆಯರು ಪೊಲೀಸರ ಜೊತೆ ವಾಗ್ವಾದ ಮಾಡ್ತಾ ಇರುವಂತಹ ದೃಶ್ಯ ಇದು. ಕಾರ್ಯಕರ್ತರು ಪೊಲೀಸರ ನಡುವೆ ಪ್ರತಿಯೊಂದು ಕಡೆ ಕೂಡ ಅಲ್ಲಿ ಜಟಾಪಟಿಯಾಗಿದೆ. ಕಾರ್ಯಕರ್ತರು ಹೇಳ್ತಾ ಇರೋದು ಇಷ್ಟೇ, ಯಾರಿಗೂ ಹಾನಿ ಮಾಡೋದು ಅಥವಾ ಯಾರ ಆಸ್ತಿಗೂ ಹಾನಿ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಮನವಿ ಮಾಡ್ಕೊಂಡಿದ್ವಿ, ಆದ್ರೆ ಅದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಮಹಿಳಾ ಕಾರ್ಯಕರ್ತರನ್ನು ಕೂಡ ಬಂಧಿಸಿ, ಅಂದ್ರೆ ಅವರನ್ನ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗುವಂತ ಕಾರ್ಯ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ವಾಗ್ವಾದಗಳು ನಡೀತಾ ಇದೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಾರ್ಯಕರ್ತರ ನಡುವೆ. ಮಹಿಳಾ ಕಾರ್ಯಕರ್ತರು ಕೂಡ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಹೋರಾಟಕ್ಕೆ ಇಳಿದಿದ್ದಾರೆ. ಕನ್ನಡಿಗರ ಕಟ್ಟೆ ಒಡೆದಿದೆ, ತಾಳ್ಮೆಯ ಕಟ್ಟೆ ಒಡೆದು ಇವತ್ತಿನ ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗಿದೆ. ಇವತ್ತು ಸಾಂಕೇತಿಕ ಹೋರಾಟ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸಾಂಕೇತಿಕ ಹೋರಾಟನೇ ಈ ರೀತಿಯಾಗಿ ನಡೀತಾ ಇದೆ ಅಂದ್ರೆ ಇನ್ನು ಇದರ ನಂತರದಲ್ಲಿ ಆಗುವಂತಹ ಹೋರಾಟ ಯಾವ ರೀತಿಯಾಗಿರುತ್ತೆ? ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಕರವೇ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ. ಪ್ರತಿಯೊಂದು ಕಡೆ ಕೂಡ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ. ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಪ್ರಯತ್ನ ಇದು ಅಂತ ಕರವೇ ಕಾರ್ಯಕರ್ತರು ಆರೋಪಿಸ್ತಾ ಇದ್ದಾರೆ. ಒಂದು ಕಡೆ ಅವರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಇಂಗ್ಲಿಷ್ ಬೋರ್ಡ್ಗಳು ಪೀಸ್ ಆಗ್ತಾ ಇರುವಂತಹ ದೃಶ್ಯ. ಎಲ್ಲೇ ಇಂಗ್ಲಿಷ್ ಬೋರ್ಡ್ಗಳು ಕಂಡ್ರು ಕೂಡ ಅದನ್ನ ಒಡೆದು ಹಾಕ್ತಾ ಇದ್ದಾರೆ, ಕಪ್ಪು ಮಸಿ ಬಳಿತಾ ಇದ್ದಾರೆ, ಕಲ್ಲು ಹೊಡಿತಾ ಇದ್ದಾರೆ. ಕರವೇ ಕಾರ್ಯಕರ್ತರ ಬಂಧನದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಹಿಳಾ ಕಾರ್ಯಕರ್ತೆಯರು ಹೋರಾಟ ಬಹಳ ಉಗ್ರ ಸ್ವರೂಪ ಪಡ್ಕೊಂಡಿದೆ. ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸಾಂಕೇತಿಕವಾದಂತಹ ಹೋರಾಟ ಇವತ್ತು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡಿಗರ ಪ್ರತಿಜ್ಞೆಯ ರೀತಿಯಲ್ಲಿ ಇವತ್ತಿನ ಹೋರಾಟ ಮುಂದುವರಿತಾ ಇದೆ.
ಕಾರ್ಯಕರ್ತರ ಬಂಧನ ಮತ್ತೊಂದು ಕಡೆ ನಡೀತಾ ಇದ್ರೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ನಿರಂತರವಾಗಿ ಹೋರಾಟ ಮುಂದುವರಿತಾ ಇದೆ, ತಾರಕಕ್ಕೇರ್ತಾ ಇದೆ. ಕೆಲವೊಂದಿಷ್ಟು ಪ್ರಮುಖ ಭಾಗಗಳಲ್ಲಿ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇದ್ದಾರೆ, ಮಹಿಳಾ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸರನ್ನ ಇಟ್ಕೊಂಡು 1 ದಿನ 2 ದಿನ ಇದು ಹೋರಾಟವನ್ನ ಹತ್ತಿಕ್ಕಬಹುದು, ಆದ್ರೆ 365 ದಿನಗಳ ಕಾಲ ಹೋರಾಟವನ್ನ ನಾವು ನಡೆಸ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು ಪ್ರತಿಜ್ಞೆಯ ರೀತಿಯಲ್ಲಿ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಮಾಲ್ ಆಫ್ ಏಷ್ಯಾ ಮುಂದೆ ಕಾರ್ಯಕರ್ತರ ಹೋರಾಟದ ಕಿಚ್ಚಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅರೆಸ್ಟ್ ಮಾಡಲಾಗ್ತಾ ಇದೆ ಕರವೇ ಕಾರ್ಯಕರ್ತರನ್ನ. ಆಟೋದಲ್ಲಿ, ಪೊಲೀಸ್ ವ್ಯಾನ್ ನಲ್ಲಿ, ಬಸ್ಗಳಲ್ಲಿ ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆದ್ರೂ ಸಹ ಈ ಪ್ರತಿಭಟನೆ ತಣ್ಣಗಾಗ್ತಾ ಇಲ್ಲ. ಹೋರಾಟದ ಕಿಚ್ಚು ಜೋರಾಗಿದೆ. ಮಹಿಳಾ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರವೇ ಕಾರ್ಯಕರ್ತರು ಗರ್ಜಿಸ್ತಾ ಇದ್ದಾರೆ. ಹೋರಾಟ 1 ದಿನಕ್ಕೆ ಸೀಮಿತವಲ್ಲ, ಈ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.